ಸದ್ಧರ್ಮದಲ್ಲಿ ಸಚ್ಚಿಂತನೆ ಉಳ್ಳವರಾಗಿ ಲೋಕದಲ್ಲಿರುವಂತಹ ಸಕಲ ಜೀವರಾಶಿಗಳಿಗೂ ಕ್ಷೇಮವನ್ನೇ ಒದಗಿಸಬೇಕು ಎನ್ನುವಂತಹ ಸತ್ಸಂಕಲ್ಪವನ್ನು ಹೊಂದಿದಂತಹ ನಮಗೆ ಇಂತಹ ಬವಣೆಯನ್ನು ತಂದಿಕ್ಕಿದೆ ತಂದೆ. ಜ್ವಾಲಾಸುರನ ದಾಳಿ ವಿರುದ್ಧವಾಗಿ ಹೋರಾಡಿದಂತಹ ನಮ್ಮ ಪಾಲಿಗೆ ಸೋಲು, ಇದು ನಿನಗೆ ಸಂತೋಷವೇ ಸ್ವಾಮಿ? ಇದರಿಂದ ಯಾರಿಗೆ ಕ್ಷೇಮ ಹೇಳು? ಹರಿಯೇ ಸರ್ವೋತ್ತಮ ಸರ್ವೋತ್ತಮ. ಬೇಗ ಬೇಕಾದಂತಹ ಆದರೋಪಚಾರಗಳನ್ನು ಮಾಡಬಹುದಾಗಿತ್ತು. ಅಂತಹ ಒಂದು ಆ ಭಾಗ್ಯವನ್ನು ಕಳೆಕೊಂಡಂತಹ ದೌರ್ಭಾಗ್ಯವಂತರು ನಿಮ್ಮ ಪಾದ ಪೂಜೆಯನ್ನು ಮಾಡುವ ಸೌಭಾಗ್ಯವಿಲ್ಲದೆ ಹೋಯಿತಲ್ಲ. ಪ್ರಸಾದ ರೂಪವಾಗಿ ಪಡೆದದ್ದು ನಾಗಲೋಕ, ಸ್ವರ್ಗ, ಮರ್ತ್ಯ, ಪಾತಾಳವೆಂಬ ಮೂರು ಲೋಕವನ್ನು ನೋಡಿಕೊಳ್ಳುವಂತಹ ವಿಚಾರಿಸುವಂತಹ ಯೋಗ್ಯತೆ ನಿನಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಯಾಕೆ ನಾನು 100 ಯಾಗವನ್ನು ಮಾಡಿದೆನೋ, ಯಾಕೆ 3 ಮೂರ್ತಿಗಳನ್ನು ಮೆಚ್ಚಿಸಿಕೊಂಡನೋ ನನಗರ್ಥವಾಗುವುದಿಲ್ಲ. ಈ ದೇವೇಂದ್ರನ ಪಟ್ಟ ಎಷ್ಟು ಅಪಾಯಕಾರಿ ಅಂತ ನನಗೆ ಈಗ ಗೊತ್ತಾದ. ಸಂತೋಷದಿಂದ ದೇವತೆಗಳ ಜೊತೆಯಲ್ಲಿ ನಾಗಲೋಕದಲ್ಲಿ ರಂಜಿಸಬೇಕಾದ ನೀನು ಇಲ್ಲಿ ದುಃಖಿಸ್ತಾ ಇರುವೆಯ ಕಾರಣ ಏನೆಂಬುದಾಗಿ ನನಗೂ ಅರ್ಥವಾಗಿದೆಯಪ್ಪ. ಜ್ವಾಲಾಸುರನಿಂದಾಗಿ ಸೋತು ಕಂಗೆಟ್ಟು ಈ ರೀತಿಯಾಗಿ ದುಃಖಿಸ್ತಾ ಇರುವೆಯಲ್ಲ. ಈ ರೀತಿಯಾಗಿ ದುಃಖಿಸ್ತಾ ಇದ್ರೆ ನಿನ್ನ ಕಷ್ಟ ಪರಿಹಾರವಾಗುವುದಕ್ಕೆ ಸಾಧ್ಯವಿದೆ ಹೇಳು. ಹರಿಯೇ ಕಾಪಾಡಬೇಕು, ಅವ ಬಂದಾನು ಎನ್ನುವಂತಹ ವಿಶ್ವಾಸ ನನಗೆ ತಂದೆ. ಈಗ ನಾನು ಬಂದಿದ್ದೇನೆ, ಕಷ್ಟವನ್ನು ಪರಿಹರಿಸುವಂತಹ ಉಪಾಯವನ್ನು ನಾನು ಹೇಳ್ತೇನಪ್ಪ. ಒಂದು ಮಾತು ನೀನು ಕೇಳಿರಬಹುದು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಎಂಬುದಾಗಿ. ಹೌದು, ಆ ಜ್ವಾಲಾಸುರ ಹುಟ್ಟಿದ್ದು ಭೂಲೋಕದಲ್ಲಿ. ಆತ ಅಸುರ, ಭೂಲೋಕದಲ್ಲಿ ಹುಟ್ಟಿದಂತ ಅಸುರನನ್ನು ಕೊಲ್ಲಬೇಕು ಅಂತಾದ್ರೆ ಭೂಲೋಕದಲ್ಲಿ ಹುಟ್ಟಿದಂತ ಅರಸನ ಘೋರನೇ ಆಗಬೇಕು. ಅದಕ್ಕೆ ಒಬ್ಬ ಸಮರ್ಥ ಇದ್ದಾರಪ್ಪ. ಯಾರಿದ್ದಾನೆ?
ಪರಾಕ್ರಮಿಯಾದ ದ್ವಾಸುರನ್ನು ಸಾಮಾನ್ಯರಿಂದ ವಧಿಸುವುದಕ್ಕೆ ಸಾಧ್ಯವಿಲ್ಲ. ಇದ್ದೀರಿ ಅಂತ ಹೇಳ್ತೀರಿ. ಹೌದು, ನೀನೇ ಯೋಚಿಸಪ್ಪ. ಏನು? ಸಾಕೇತಪುರದ ಅಧಿಕಾರಿ ಉತ್ತಮ ಎಂಬುದಾಗಿ ಹೆಸರು. ಈ ಹಿಂದಿನ ಕಥೆ ನಿನಗೆ ನೆನಪಿರಬಹುದು. 5ನೇ ವರ್ಷದಲ್ಲಿ ಶ್ರೀಹರಿಯನ್ನು ಕಂಡಂತ ಧ್ರುವ ಆತನ ತಮ್ಮನಾಗಿದ್ದಾನೆ ಉತ್ತಮ. ಉತ್ತಾನಪಾದನ ಮಕ್ಕಳು. ನಿಜ. ಈಗ ಚಕ್ರವರ್ತಿಯಾಗಿ ಉತ್ತಮ ಬೆಳೆಯುತ್ತಾ ಇದ್ದಾನೆ. ಒಳ್ಳೆಯ ರಾಜಾಡಳಿತವನ್ನು ಮಾಡುತ್ತಾ ಇದ್ದಾನೆ. ಹಾಗಾಗಿ ನೇರವಾಗಿ ಉತ್ತಮನ ಬಳಿಗೆ ತೆರಳು, ಬಂದೊದಗಿದಂತಹ ಕಷ್ಟವನ್ನು ಆತನಲ್ಲಿ ಹೇಳು. ಖಂಡಿತವಾಗಿ ನಿನ್ನ ಸಮಸ್ಯೆಯನ್ನು ನಿವಾರಿಸಿಕೊಡ್ತಾನಪ್ಪ. ದುರವಿಕ್ರಮಿಯಾದಂತಹ ಆ ಉತ್ತಮ ನನ್ನ ಸಮಸ್ಯೆಯನ್ನು ನಿವಾರಿಸುವನು ಎಂದಾದರೂ ನಾನು ಮಾಡಬೇಕಾದುದು ನೇರವಾಗಿ ಉತ್ತಮನ ಬಳಿಗೆ ಹಾಗೆ ಸಾಕು. ಸರಿ ಸ್ವಾಮಿ. ಹಾಗಿದ್ರೆ ಯಾರನ್ನು ಯಾರು ರಕ್ಷಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡೆ ತನ್ನದಾದಂತಹ ದ್ವಾದಶಾಕ್ಷರಿ ಮಂತ್ರದ ಮೂಲಕ ಶ್ರೀಹರಿಯನ್ನೇ ಕಂಡವ ನನ್ನ ಅಣ್ಣ ಧ್ರುವ. ಅಂತಹ ಧ್ರುವನಿಗೆ ತಮ್ಮನಾಗಿ ಹುಟ್ಟಿದ್ದೇನೆ ಎನ್ನುವುದಕ್ಕೆ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಹೆಸರು ಉತ್ತಮ ಎನ್ನುವುದಕ್ಕಿಂತಲೂ ಧ್ರುವನ ತಮ್ಮ ಉತ್ತಮ ಎನ್ನುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಈ ಅಯೋಧ್ಯೆಯ ಅಧಿಕಾರವನ್ನು ನಿರ್ವಹಿಸ್ತಾ ಇದ್ದವ ನನ್ನ ಅಣ್ಣ 26,000 ವರ್ಷಗಳವರೆಗೆ ಈ ನಾಡನ್ನು ಆಳ್ವಿಕೆಯನ್ನು ನಡೆಸಿದ. ಆ ಬಳಿಕ ತಾನು ಏರಬೇಕಾದಂತಹ ಎತ್ತರವನ್ನು ಏರಿ ಕೊನೆಗಾಗುವಾಗ ತಮ್ಮನಾದಂತಹ ನನ್ನನ್ನು ಕರೆಯಿಸಿ ನೀತಿ ಬೋಧನೆಯನ್ನು ಮಾಡಿ ಆ ಬಳಿಕ ಶ್ರೀಹರಿಯ ಕಳುಹಿಸಲ್ಪಟ್ಟಂತಹ ದಿವ್ಯವಾದಂತಹ ವಿಮಾನವನ್ನು ಏರಿ ಆಕಾಶ ಮಾರ್ಗದಲ್ಲಿ ನಕ್ಷತ್ರ ಮಂಡಲದಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ಅದೇ ಈಗ ಕೊಂಡಾಡ್ತಾ ಇದ್ದಾರೆ ಧ್ರುವ ನಕ್ಷತ್ರ ಎನ್ನುವ ಹಾಗೆ. ಹಾಗಿದ್ರೆ ಈ ನಾಡಿನ ಅಧಿಕಾರ ನನ್ನ ಪಾಲಿಗೆ ಪ್ರಾಪ್ತವಾದ ಮೇಲೆ ಹಿರಿಯವರು ಗಳಿಸಿದ್ದಂತಹ ಕೀರ್ತಿ ಯಾವುದುಂಟು ಅದಕ್ಕೆ ಕಳಂಕ ಬಾರದ ರೀತಿಯಲ್ಲಿ ನಾನು ಇಷ್ಟರವರೆಗೆ ನಡೆದುಕೊಂಡು ಬಂದವರಿದ್ದೇನೆ. ನನ್ನ ನಡೆ ನುಡಿ ಆಚಾರ ವಿಚಾರ ವ್ಯವಹಾರಗಳೆಲ್ಲವೂ ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕು. ಜೀವನದಲ್ಲಿ ಉತ್ತಮನಾಗಿ ಬದುಕಬೇಕು.
ಎನ್ನುವಂತಹ ಯೋಚನೆ ನಿಲ್ಲಿಸಿಕೊಂಡವ ನಾನು. ಸಕಾಲದಲ್ಲಿ ಓಲಕವನ್ನು ಕೊಟ್ಟವನಿದ್ದೇನೆ. ಮಂತ್ರಿ ಮಾಂಡಲಿಕರು ಎಲ್ಲರೂ ಸಭೆಯಲ್ಲಿ ನೆರೆದಿದ್ದಾರೆ. ಆದರೆ ಏನದು ಇದು ಎಲ್ಲಿಂದ ಎನ್ನುವ ಹಾಗೆ ನೋಡಿದ್ರೆ ನೀನು ಈ ನಮ್ಮದಾದಂತಹ ಅಯೋಧ್ಯೆಯ ರಾಜ ಚಾವಡಿಯನ್ನು ಪ್ರವೇಶ ಮಾಡಿದಾಗ ಇಂತಹ ಪ್ರಭೆ ಕಾಣಿಸಿದ್ದು. ನೀವೆಲ್ಲ ಅಷ್ಟು ಸುಲಭವಾಗಿ ನಮಗೆ ಕಾಣಸಿಗುವವರಲ್ಲ. ನೀನು ಯಾರು? ದೇವಲೋಕದಲ್ಲಿ ಇಂದ್ರ ಪದವಿಯನ್ನು ಅಲಂಕರಿಸಿದವ. ನಿಮ್ಮನ್ನು ಕಾಣಬೇಕು ಎನ್ನುವ ಹಾಗೆ ಅದೆಷ್ಟೋ ಕಾಲಗಳವರೆಗೆ ತಪಸ್ಸನ್ನು ಆಚರಿಸಿದ್ರು. ಅಂಥವರಿಗೂ ನೀವು ಅಗೋಚರರೇ ಹೌದು. ಹಾಗಿದ್ರೆ ನಿಮ್ಮ ಬರೋಣದಿಂದ ನಮ್ಮ ಅಯೋಧ್ಯೆಯ ಮಣ್ಣೆ ಪಾವನವಾಯಿತು ಎನ್ನುವಂತಹ ಧನ್ಯತಾ ಭಾವ ನನ್ನ ಮನಸ್ಸಲ್ಲಿ ಮೂಡುತ್ತಾ ಇದೆ. ದೇವೇಂದ್ರ, ಇಲ್ಲಿವರೆಗೆ ನೀನು ಬಂದಿದ್ದೀಯ. ಹಾಗಿದ್ರೆ ಏನನ್ನಾದ್ರೂ ನನಗೆ ಕೊಡುವುದಕ್ಕೆ ನೀನು ಬಂದೆಯ ಅಥವಾ ನನ್ನಿಂದ ಏನನ್ನಾದ್ರೂ ಯಾಚಿಸುವುದಕ್ಕೆ ಬಂದೆಯ ಗೊತ್ತಿಲ್ಲ. ರಾಜಸಭೆಯಲ್ಲಿ ಗೋಚರನಾಗುವುದಕ್ಕೆ ಏನು ಸೇರಿದಂತಹ ದಿಗ್ಗೂಢರಾಗಿದ್ದಾರೆ. ಈ ಹೊತ್ತು ದಿವ್ಯವಾದಂತಹ ಚೇತನ ಶಕ್ತಿಯೊಂದು ತಲೆಗೆ
ಎಲ್ಲರೂ ನಿಬ್ಬೆರಗಾಗಿ ನೋಡುತ್ತಾ ಇದ್ದಾರೆ. ದೇವೇಂದ್ರನಾದಂತಹ ನಾನು ಸುರತಿಂತಿಣಿಯನ್ನು ಹೊರತುಪಡಿಸಿ ನಾಕಲೋಕವನ್ನು ಬಿಟ್ಟು ನಿನ್ನದೇ ಆದಂತಹ ರಾಜಸಭೆಯನ್ನು ಸೇರುವರೆ ಬಲವಾದಂತಹ ಕಾರಣವಿದೆ. ಏನು? ನಿನ್ನದೇ ಆದಂತಹ ವಿಕ್ರಮ, ನಿನ್ನದೇ ಆದಂತಹ ಪರಾಕ್ರಮದ ಆ ಕಾರ್ಯ ಕೌಶಲ್ಯತೆಯನ್ನು ಇದುವರೆಗೂ ನಾನು ಕೇಳಿ ತಿಳಿದವರಿದ್ದೇನೆ. ಅಂತಹುದರಿಂದಲೇ ಕಾರಣವನ್ನಿರಿಸಿಕೊಂಡೇ ನಾನು ಬಂದವರಿದ್ದೇನೆ. ಅಂದರೆ ಲೋಕದಲ್ಲಿ ಕ್ಷೇಮಕರವಾದಂತಹ ಘಟನೆಗಳೆಲ್ಲ ನಡೆಯುತ್ತಾ ಇರಬೇಕು, ಮೂರು ಲೋಕಗಳಲ್ಲೂ ಧರ್ಮ ಉಳಿಯಬೇಕು ಎನ್ನುವ ಸತ್ಸಂಕಲ್ಪವನ್ನು ಹೊತ್ತಂತಹ ನಮ್ಮ ಕೈಂಕರ್ಯಕ್ಕೆ ಈ ಹೊತ್ತಿನಲ್ಲಿ ವಿಘ್ನವನ್ನು ಪ್ರಾಪ್ತವಾಗಿ ಉಳಿಯಿತು. ಯಾರಿಂದ? ಕಾರಣವಿದೆ. ಮಧ್ಯಲೋಕದವನಂತೆ, ಶೋಣಿತದಾಧೀಶನಂತೆ, ಜ್ವಾಲಾಸುರನೆನ್ನುವಂತಹ ಮಹಾನ್ ದೈತ್ಯ ನಾನು ಅಸುರನನ್ನು ಒಗ್ಗೂಡಿಸಿಕೊಂಡು ಅಮರಲೋಕದ ಮೇಲೆ ಅಭಿಯೋಗವನ್ನು ಮಾಡಿದರು. ಸಂಗ್ರಾಮದಲ್ಲಿ ಇರಿಸುವುದಕ್ಕೆ ನಾವು ಮುಂದಾಗಿ ಹೋದೆವು. ಶುಕ್ರಾಚಾರ್ಯನಿಂದ ಅಗ್ನಿಯ ಮೂಲಕವಾಗಿ ಸಂಚರಿಸಿದಂತಹ ಆತ ತನ್ನ ಅಗ್ನಿಯ ಪ್ರಭೆಯನ್ನೇ ನಾಕಲೋಕದಲ್ಲಿ ವಿಜೃಂಭಿಸುವುದಕ್ಕೆ ಅಸರಿಸುವುದಕ್ಕೆ ನೋಡಿದ. ಅವನ ಪರಾಕ್ರಮದ ಮುಂದೆ ನಾವು ಕೈ ಸೋತು ಹೋದೆವು. ಆ ಸಂದರ್ಭದಲ್ಲಿ ನನ್ನ ಸತಿಯಾದಂತಹ ಶಚಿಯನ್ನೂ ಅಟ್ಟಿಸಿಕೊಂಡು ಹೋದವರಿದ್ದಾನೆ. ಅಷ್ಟೇ ಅಲ್ಲ, ಮೂರು ಲೋಕಗಳಲ್ಲೂ ಮಾಡಬಾರದಂತಹ ಅನ್ಯಾಯ ಅಕ್ರಮಗಳನ್ನೇ ಎಸಗುತ್ತಾ ಇದ್ದಾರೆ. ಈಗ ನೋಡು, ಅಖಂಡವಾದಂತಹ ಭೂಮಂಡಲಕ್ಕೆ ಚಕ್ರವರ್ತಿಯ ಸ್ಥಾನದಲ್ಲಿರುವುದು ಯಾವುದು ಅಂತ ಕೇಳಿದ್ರೆ ಅದು ನಿಮ್ಮದೇ ಆದಂತಹ ಸಾಕೇತದ ಮನೆತನ. ಸಾಕೇತದ ರತ್ನಸಿಂಹಾಸನವೇ ಚಕ್ರವರ್ತಿ ಸ್ಥಾನದಲ್ಲಿದೆ. ಚಕ್ರವರ್ತಿ ಸ್ಥಾನದಲ್ಲಿರುವಂತಹ ನೀವುಗಳು ಕೇವಲ ಮಧ್ಯಲೋಕದ ಬಗ್ಗೆ ಕ್ಷೇಮ ಚಿಂತನೆಯನ್ನು ಹೊತ್ತವರಲ್ಲವಲ್ಲ, ದೇವಲೋಕವಾಸಿಗಳಾದಂತಹ ನಮ್ಮ ಪರಾಕ್ರಮವು ವೃದ್ಧಿಸುವುದಕ್ಕೆ ಬೇಕಾಗಿ ಕಾಲಕಾಲಗಳಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿ ಹವಿಸ್ಸನ್ನು ಸಲ್ಲಿಸುವುದರ ಮೂಲಕವಾಗಿ ಅದನ್ನುಂಟಂತಹ ನಾವುಗಳು ಜ್ವಾಜಲ್ಯಮಾನವಾಗಿ ಪ್ರಜ್ವಲಿಸುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಚಿಂತನೆಯನ್ನೇ ಬಯಸಿದಂತಹ ನೀವುಗಳಿಗಿಂತಲೂ ನಮ್ಮ ಪಾಲಿಗೆ ಇಂತಹುದೆಲ್ಲ ಆಗಿ ಹೋಯಿತಲ್ಲ. ಅಧಿಕಾರವನ್ನು ಸ್ಥಾಪಿಸಬೇಕು ಎನ್ನುವ ಹಾಗೆ ಆಶೆ ಇದ್ರೆ ಅದು ಖಂಡಿತ ಅಪರಾಧವೇ. ಯಾರು ಯಾವ ಸ್ಥಾನದಲ್ಲಿ ಇರಬೇಕು ಅದೇ ಅಲ್ಲಿ ಇದ್ರೆ ಚಂದ. ಹಾಗಿದ್ರೆ ಈ ಸಂದರ್ಭದಲ್ಲಿ ನಿನ್ನದಾದಂತಹ ಸ್ವರ್ಗಲೋಕವನ್ನು ಅಸುರನವರು ಆಕ್ರಮಿಸಿಕೊಂಡಿದ್ದಾನೆ, ಅಧಿಕಾರ ಸ್ಥಾಪನೆ ಮಾಡಿದ್ದಾನೆ. ಇಂತಹ ವಿಚಾರವನ್ನು ನನ್ನ ಬಳಿಯಲ್ಲೇ ಹೇಳಿಕೊಂಡ್ರೆ ಏನಾದರೂ ಪರಿಹಾರ ದೊರಕೀತು ಎನ್ನುವಂತಹ ನಿರೀಕ್ಷೆ ನಿಲ್ಲಿಸಿಕೊಂಡು ಬಂದಿದ್ದೇನೆ ಅವನ ಮುಂದೆ. ದೇವೇಂದ್ರ, ಇಷ್ಟಕ್ಕಾಗಿ ನೀನು ಯೋಚಿಸುವಂತಹ ಅಗತ್ಯವಿಲ್ಲ. ಮತ್ತೆ ಯಾಕಂದ್ರೆ ನೀವೆಲ್ಲ ನಮಗೆ ಆಜ್ಞೆ ಮಾಡುವುದಕ್ಕಿರುವವರು, ನಿಮ್ಮ ಆಜ್ಞೆಯನ್ನು ಪಾಲಿಸುವುದಕ್ಕಿರುವವರು ನಾವು ನಿಮ್ಮ ಸದಾ ಚರಣ ದಾಸರು. ಏನು ಸೇವೆ ಆಗಬೇಕೆನ್ನುವ ಹಾಗೆ ಆಜ್ಞೆ ಮಾಡಿದ್ರೆ ಸಾಕು, ಅದನ್ನು ಈಡೇರಿಸಿಕೊಡ್ಬೇಕಾದ್ದು ನಮ್ಮ ಆಜ್ಞೆ ಕರ್ತವ್ಯ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿನಗೆ ಬಂದಿರುವಂತಹ ಕಷ್ಟವನ್ನು ನಾನು ಪರಿಹರಿಸುವುದಕ್ಕೆ ಖಂಡಿತ ಸಿದ್ಧನಿದ್ದೇನೆ. ನಾನು ಆಜ್ಞೆ ಕೊಟ್ಟರೆ
ಲೋಕದ ಅಧಿಕಾರವನ್ನು ನೀನು ಕಳೆದುಕೊಂಡಿದ್ದೀಯ. ಯೋಚಿಸಬೇಡ. ನಮ್ಮಲ್ಲಿರುವಂತಹ ವಿದ್ಯೆ ಇನ್ನೊಬ್ಬರಿಗೆ ಉಪದೇಶ ಮಾಡುವುದಕ್ಕಾಗಿ ಇರುವಂತಹದ್ದು. ನಮ್ಮ ಶರೀರದಲ್ಲಿರುವಂತಹ ಸಾಮರ್ಥ್ಯ ಆರ್ತನ ರಕ್ಷಣೆಗಾಗಿ ಎನ್ನುವ ಹಾಗೆ ಯೋಚಿಸಿ ಮುನ್ನಡೆಯಿಡುವವರು ನಾವು. ನಾನು ಕ್ಷತ್ರಿಯನಾಗಿದ್ದೇನೆ, ಅಯೋಧ್ಯೆ ಚಕ್ರವರ್ತಿ ಆಗಿದ್ದೇನೆ. ಚಕ್ರವರ್ತಿ ಪ್ರೀತಕ್ಕೆ ಇಂತಹ ಒಂದು ದೂರು ಬಂದ ಮೇಲೆ ನಾವು ಸುಮ್ಮನೆ ಇರುವುದಿಲ್ಲ. ಅಂತಹ ದೈತ್ಯರನ್ನು ಮಾಡೋಕೆ ಸ್ವರ್ಗಲೋಕದ ಸಿಂಹಾಸನವನ್ನು ಪುನರಪ್ಪಿ ನಿನಗೆ ಪ್ರಾಪ್ತಿಸಿಕೊಡುತ್ತೇನೆ. ಉತ್ತಮ, ಲೇಸಾದಂತಹ ನುಡಿಯನ್ನೇ ನೀನು ಆಡಿದ್ದೀಯ. ದುರುಳನಾದಂತಹ ಜ್ವಾಲಾಸುರನನ್ನು ವಧಿಸುವುದಕ್ಕೆ ಬೇಕಾಗಿ ತೆರಳುವವನು ನೀನಿದ್ದೀಯ. ಆದರೆ ಅವನೆಲ್ಲಿದ್ದಾನೆ, ಹೇಗಿದ್ದಾನೆ ಎನ್ನುವಂತಹ ವರ್ತಮಾನವನ್ನು ನೀನು ತಿಳಿಯಬೇಕು ಅಂತಾದ್ರೆ ಸಂಚಾರಿಯಾಗಿದ್ದಾನೆ ಅಂತ ನಿನಗೆ ಹೀಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಒಂದೇ ಕಡೆಯಲ್ಲಿ ಇರುವುದಿಲ್ಲ, ನಿಂತಲ್ಲಿ ನಿಲ್ಲುವುದೇ ಇಲ್ಲ, ತಿರುಗಾಡ್ತಾ ಇದ್ದಾನೆ. ಈಗ ನನ್ನ ರಸೆಯಾದಂತಹ ಶಚಿಯನ್ನು ಅಟ್ಟಿಸುತ್ತಾ ಹೋಗುತ್ತಾ ಇದ್ದಾನೆ. ಅವನನ್ನು ಹಿಡಿಯಬೇಕು ಅಂತಾದ್ರೆ ನನ್ನವರು ತವನ್ನೇರಿ ನೀನು ಹೋಗಬೇಕು. ತಿರುಗಾಟದಲ್ಲಿರುವವರು ಹುಡುಕಬೇಕಿದ್ರೆ ಬಹಳ ಕಷ್ಟ. ಆದ್ರೆ ತಿರುಗಾಟದಲ್ಲಿರುವವನು ಹುಡುಕುವುದಕ್ಕೆ ಒಬ್ಬ ನಿಸ್ಸೀಮನಾದವನಿದ್ದ. ಯಾರು? ನನ್ನ ಸಾರಥಿಯು ಮಾತ್ರ. ಅವನನ್ನೇ ಬರುವುದಕ್ಕೆ ಹೇಳ್ತೀನಿ. ಉತ್ತಮನು ಈ ಹೊತ್ತು ರಣೋತ್ಸಾಹದಿಂದ ಹೊರಟು ನಿಂತವನಿದ್ದಾನೆ. ಸರಿ, ಜ್ವಾಲಾಸುರನ ಇರವನ್ನು ಪತ್ತೆ ಹಚ್ಚುವುದಕ್ಕೆ ಅವನಿಂದ ಸಾಧ್ಯವಿಲ್ಲ. ಆದರೆ ಸೂಕ್ಷ್ಮಜ್ಞನಾದಂತಹ ನಿನಗೆ ಅದು ತಿಳಿದೀತು. ದೇವಸಾರಥಿ ನೀನು. ಸರಿ, ಮೂರು ಲೋಕದ ಇಲ್ಲೇ ಇರಲಿ, ಅವನಿಂದಲೇ ಸರಿ 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 ಹೋಗಿ ಮನೆಯಾರ ಬಹುಳ ಎಂದು ಕರೆಯುವರು. ಎಂತಹ ಭಾಗ್ಯಶಾಲಿ ನಾನು. ಇನ್ನಂಥವನಂತ ಸಾರಥ್ಯ ನನ್ನ ಪಾಲಿಗೆ ದೊರಕಿದ್ದಲ್ಲ, ಇದು ನನ್ನ ಭಾಗ್ಯ ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ರಥವನ್ನು ಏರಿಕೊಂಡಿದ್ದೇವೆ, ಗಗನದಲ್ಲಿ ಸಾಗ್ತಾ ಇದ್ದೇವೆ. ಆದ್ರೆ ಅದೆಷ್ಟೋ ಗಿರಿ ಕಾರಣಗಳನ್ನು ಉತ್ತರಿಸಿ ನಾವು ಬಂದವರಿದ್ದೇವೆ. ನನಗೆ ಇದು ಪ್ರಥಮ. ಯಾವುದು? ಆಕಾಶ ಗಮನ. ಸರಿ, ಹಾಗೆಂತ ಈ ಪರಿಸರದ ಪರಿಚಯ ನನಗಿಲ್ಲ. ನೀನೇನಾದ್ರೂ ತಿಳಿದಿದ್ರೆ ಹೇಳ್ತೀಯಾ? ಬರುತ್ತಾ ಬರುತ್ತಾ ಹಾಗೆ ಇರುವ ಪ್ರದೇಶಗಳನ್ನು ನೋಡು. ಇಲ್ಲಿಯೇ ಗಂಗಾ ನದಿಯ ಉಪನದಿಗಳೆಲ್ಲ ಪ್ರವಹಿಸ್ತಾ ಇವೆ. ಹಿಮಾಲಯದ ತಪ್ಪಲಿನಲ್ಲೇ ನಮ್ಮ ರಥ ಮುಂದುವರಿಯುತ್ತಾ ಇದೆ. ಅದೆಷ್ಟೋ ಮಹರ್ಷಿಗಳ ಆಶ್ರಮವನ್ನು ನಾವು ಆಕಾಶ ಗಮನದಲ್ಲೇ ಕಂಡಿದ್ದೇವೆ. ಮುಂದೆ ಕಾಣುವ ಆಶ್ರಮ ಯಾರದ್ದು ಗೊತ್ತಿದೆಯೋ? ಸೌರಭೇಯ ಮಹರ್ಷಿಗಳ ಆಶ್ರಮ. ಅಲ್ಲಿ ಪುಣ್ಯ ಜಲವನ್ನು ತರುವುದಕ್ಕಾಗಿ, ಹೂಗಳನ್ನು ಕೊಯ್ಯುವುದಕ್ಕಾಗಿ ಬರುತ್ತಿರುವಳು ಆ ಸೌರಭೇಯ ಮಹರ್ಷಿಗಳ ಮಗಳಾದಂತ ಸೌದಾಮಿನಿ. ಅದು ಮುಖ್ಯ ಅಲ್ಲ, ಕೇಳಿದ್ದರೂ ಇಲ್ಲಿಯ ಪ್ರತಿಯೊಂದು ವಸ್ತುವು ಕೂಡ